ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ರೇಷ್ಮೆ ಹುಳ ಇವಾಗ ಚಂದ್ರಕ್ಕೆ ಇಟ್ಟಿದ್ದೀವಿ. ಯಾವ ರೀತಿ ಮೇಲಕ್ಕೆ ಹತ್ತುತ್ತೆ, ಯಾವ ರೀತಿ ಗೂಡನ್ನು ಹಾಕುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನೋಡ್ತಾ ಇರ್ಬೋದು, ನಾವಿಲ್ಲಿ ಚಂದ್ರಿಕೆನ ಎಲ್ಲ ರಾಕಿಗೂ ಈ ರೀತಿಯಾಗಿ ಒಂದು ಸೈಡು ಅಡ್ಡ ಮತ್ತೊಂದು ಸೈಡ್ ಉದ್ದ ಹಾಕಿವಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮೊದಲು ಸ್ಯಾಂಪಲ್ ಸಿಕ್ಕಿದ್ದು ಈ ಚಂದ್ರಿಕೆಗೆ ಹಾಕಿದ್ದೀವಿ ರೀ. ಸೊ ನೋಡ್ತಾ ಇರ್ಬೋದು, ಸ್ಯಾಂಪಲ್ ಸಿಕ್ಕಿದ್ದು ಈಗ ಆಲ್ರೆಡಿ ಎಳಿಬಿಟ್ಟ ಗೂಡು ಕಟ್ಟಕ್ಕೆ ರೆಡಿ ಆಗತ್ತವೆ. ನೋಡ್ತಾ ಇರ್ಬೋದು ಯಾವ ರೀತಿ ಗೂಡು ಕಟ್ಟಾಕತ್ತೇವೆ ಅಂಥೇಳಿ. ಸೊ ಇದೊಂದು ಸ್ವಲ್ಪ ಈ ಹುಳ ಏನೈತ್ಲೆ ನಾ ಇನ್ನೂ ಗೂಡು ಕಟ್ಟಾಕತ್ತಿಲ್ಲ. ಸೊ ಇದೊಂದು ಕೆಲವೊಂದು ಕಟ್ಟಾಕತ್ತೇವೆ. ಸೊ ಇವಾಗ ಅವು ಎಳೆ ಬಿಡಾಕತ್ತಿದ್ವು ಅಂತಂದ್ರೆ ಯಾವ ರೀತಿ ಎಳೆ ಬಿಡ್ತಾವೆ ಅಂತಂದ್ರೆ, ಬಾಯಿಂದ ಜೊಲ್ಲು ಬರ್ತೈತೆ ರೀ. ಆ ಜೊಲ್ಲ ಗಾಳಿಗೆ ಬಂದ ತಕ್ಷಣ ಏನಾಕತಿ, ಸೊ ದಾರದ ಗಟ್ಟಿ ಆಗಾಕತ್ತೈತಿ, ಅದರಿಂದ ಎಳೆ ರೆಡಿ ಆಕೈತಿ. ಸೊ ನೋಡ್ತಾ ಇರ್ಬೋದು. ಇಲ್ಲಿ ನೆಕ್ಸ್ಟ್ ನಾವು ಅದೇ ರೀತಿ ಈಗ ಎಲ್ಲ ಸ್ಯಾಂಪಲ್ ಸಿಕ್ಕ ಮೇಲೆ ಎಲ್ಲ ಹುಳುಗಳು ಹಣ್ಣು ಆಗತ್ತವಂತ ಗೊತ್ತಿದ್ದು ಇರೋ ಕಾರಣ ಎಲ್ಲದಕ್ಕೂ ಚಂದ್ರಿಕೆನ ಇಟ್ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಕೆಲವೊಂದು ಈಗ ಹಣ್ಣು ಬಂದಿದ್ದು ಏನು ಮಾಡತ್ತವಪ್ಪ ಅಂತಂದ್ರೆ ಮ್ಯಾಲೆ ಬಂದ ಎಳೆ ಬಿಡಾಕ ರೆಡಿ ಆಗ್ಯಾವ. ಇನ್ನು ಕೆಲವೊಂದು ಕೆಳಗೆ ಕೂತಾವ. ಸೊ ಅದು ಬೆಳಗ್ಗೆ ಅಷ್ಟರಲ್ಲಿ ಮ್ಯಾಲೆ ಬಂದ ಗೂಡು ಕಟ್ಟಕ್ಕೆ ರೆಡಿ ಆಕ್ಕವ. ಈಗ ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಚಂದ್ರಿಕೆ ಮೇಲೆ ಹುಳುಗಳು ಏನೂ ಕಾಣಕತ್ತಿಲ್ಲ. ಸೊ ನಾಳೆ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಮ್ಯಾಲೆ ಬಂದ ಗೂಡು ಕಟ್ಟಕ್ಕೆ ರೆಡಿ ಆಕ್ಕವ ಅಂಥೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಳಿನ ಯಾವ ರೀತಿ ಬಿಡ್ತಾಯಿದ್ದೀವಿ ಒಂದು ಹುಳು ಅಂತ. ಸೊ ಅದು ಸಾಯ್ತೈತೆ ಅಂತ ಪಾಪ ಅದಕ್ಕೆ ಗೊತ್ತಿದ್ರು ಬಾಯಿಂದ ಎಳಿಬಿಟ್ಟು ನಮಗೊಂದು ಸ್ವಲ್ಪ ಖುಷಿ ಕೊಡ್ತೈತಿ, ರೈತರಿಗೆ ಖುಷಿ ಕೊಡ್ತೈತಿ. ಸೊ ರೈತರಿಗೆ ಖುಷಿ ಕೊಡೋದಕ್ಕೋಸ್ಕರ ತನ್ನ ಜೀವನ ಪಣಕ್ಕಿಡ್ತೈತಿ. ಜೀವ ಪಣಕ್ಕಿಡ್ದು ಆ ರೀತಿ ಅಲ್ರಿ. ಮತ್ತೇನಾದ್ರೂ ನಾವು ಲೇರ್ ಮಾಡಿದ್ವಿಪ್ಪ ಅಂತಂದ್ರೆ ಅದೇನು ಮಾಡ್ತೈತಿ, ಸೊ ಒಂದು ಪಾತ್ರೆಗಿತ್ತಿಯಾಗಿ ಕೀಟದ ರೂಪದಲ್ಲಿ ರೌಂಡ್ ಶೇಪಲ್ಲಿ ತೂತ ತೆಗೆದ ಹಾರಿ ಹೋಗ್ತೈತಿ ರೀ. ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು, ಈ ರೀತಿ ಎಲ್ಲ ಚಂದ್ರಿಕೆ ಇಟ್ಟು ನಾವು ನೋಡ್ಕೊಳ್ಬೇಕಾಕೈತಿ. ಸೊ ಚಂದ್ರಿಕೆ ಮೊದಲು ಏನು ಮಾಡ್ತಿದ್ವಿ ಅಂತಂದ್ರೆ ಬಿದಿರಿನ ಚಂದ್ರಿಕೆ ಇರ್ತಿದ್ರಿ, ಅದ್ರಾಗ ಹಾಕ್ತಿದ್ರೆ ನಮ್ಮ ಅಪ್ಪ ಅದು. ಸೊ ನಾವಿವಾಗ ಕೆಲಸ ಈಜಿ ಬಂದೈತಿ. ಸೊ ಈಗ ತೆಳಗಿರೋ ಹುಳುಗಳೆಲ್ಲ ಈ ಚಂದ್ರಿಕೆ ಮೇಲೆ ಬಂದ ಸೊ ಗೂಡು ಕಟ್ತಾವ. ಅವಾಗ ಏನು ಮಾಡ್ತಿದ್ವಿ, ಹಣ್ಣು ಹುಳ ಆರಿಸಿ ಸೊ ಚಂದ್ರಿಕೆ ಒಳಗೆ ಬಿಡ್ತಿದ್ವಿ. ಈಗಿಲ್ಲ, ಒಂದು ಸ್ವಲ್ಪ ಸ್ಯಾಂಪಲ್ ಸಿಕ್ಕ ತಕ್ಷಣ ಏನು ಮಾಡ್ತೀವಿ, ಚಂದ್ರಿಕೆನ ಈ ರೀತಿ ಮ್ಯಾಲೆ ಇಟ್ಟು ಬಿಡ್ತೀವಿ. ಮ್ಯಾಲೆ ಇಟ್ಟ ತಕ್ಷಣ ಏನಾಕೈತಿ, ಆ ಹುಳುಗಳು ಬಂದ ಗೂಡು ಬಿಡ್ಲಿಕ್ಕೆ ರೆಡಿ ಆಗ್ತಾವೆ. ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಹುಳ ಹಂಗೆ ಕೂತಾವ. ಸೊ ನೆಕ್ಸ್ಟ್ ಕೆಲವೊಂದು ಇದನ್ನು ಮಾಡಾಕತ್ತೇವ. ಸೊ ಎಳೆ ಬಿಡಕ್ಕೆ ರೆಡಿ ಆಗ್ಯಾವ. ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋದ್ರೆ, ಸೊ ಇಲ್ಲಿ ಪ್ರೊಸೆಸ್ ಕೆಲಸ ಏನು ಭಾಳ ಇರಂಗಿಲ್ಲ ರೀ, ಕಡಿಮೆನೇ ಇರ್ತೈತಿ. ಆದರೆ ಸ್ವಲ್ಪ ಒಂದು 8 ದಿನ ಮಾತ್ರ ಇವು ಕೆಲಸ ಬೀಳ್ತೈತಿ ಅಷ್ಟೇ, ಮತ್ತೇನಿಲ್ಲ. ಸೊ ಈಗ ನಮ್ಮದು ಲಿಂಕ್ಸ್ ಇರೋದು 130 ಲಿಂಕ್ಸ್. 130 ಲಿಂಕ್ಸಿಗೆ ಎಷ್ಟು KG ಆಗ್ತೈತಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನಾನು ಹೇಳ್ತೇನೆ. ಸೊ ಇವಾಗಂತೂ ಫುಲ್ ಖುಷಿ ಒಳಗಿದ್ರು, ಯಾಕಂತಂದ್ರೆ ಹುಳ ಚಲೋ. ಇಲ್ಲಿ ನೋಡ್ರಿ, ಒಂದಿನ ಬಿಟ್ಟು ಮೇಲೆ ವೀಡಿಯೋ ಮಾಡೀನಿ. ಸೊ ಇದೇನಾಗೈತಿ, ಗೂಡುಗಳು ಆಲ್ಮೋಸ್ಟ್ ಎಲ್ಲ ಹುಳುಗಳು ಕಟ್ಟಾಕೈತ್ಯಾವ. ಸೊ ಕೆಳಗಿನ ಹುಳುಗಳು ಏನಾಗ್ಯಾವ ಎಲ್ಲ ಮ್ಯಾಲೆ ಬಂದ ಗೂಡು ಕಟ್ಟಕ್ಕೆ ರೆಡಿ ಆಗ್ಯಾವ. ಅಂತಂದ್ರೆ ಸ್ಯಾಂಪಲ್ ಸಿಕ್ಕ ತಕ್ಷಣ ಹಿಂಗೆ ಚಂದ್ರಿಕೆ ಇಡ್ತೀವಿ ಅಂದ್ರೆ ತಾನೇ ಮೇಲೆ ಬಂದು ಅವಾಗ ಗೂಡು ಕಟ್ಟಕ್ಕೆ ರೆಡಿ ಆಕ್ಕವ. ಈಗ ನೋಡ್ತಿರ್ಬೋದು ಒಂದೊಂದು ಉಳಿದಿದ್ದು